ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನನ್ನ ಜನ್ಮ ಮತ್ತು ನನ್ನ ಕರ್ಮಗಳನ್ನ ದಿವ್ಯವಾದದ್ದು, ಅಂದರೆ ಅದರಲ್ಲಿ ಕ್ಲೇಶ ಕಲ್ಮಶ ಇಲ್ಲದಿರುವಂತಹದ್ದು ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ, ಅಂದ್ರೆ ನನ್ನ ಸ್ವಭಾವವನ್ನ, ಭಗವಂತನ ಸ್ವಭಾವವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂತಹವರಿಗೆ ಭಗವತ್ ಪ್ರಾಪ್ತಿ ಬಹಳ ಸುಲಭ. ನಮ್ಗೆ ಏನ್ ಬೇಕು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅದನ್ನ ಪಡೆಯೋದಾದ್ರೂ ಹೇಗೆ? ಆದ್ದರಿಂದ ಮೊದಲನೆಯದಾಗಿ ನಾವು ಭಗವಂತ ಏನ್ ಹೇಳ್ತಾ ಇದ್ದಾನೆ, ಗೀತೆಯಲ್ಲಿ ಸ್ವತಃ ತಾನೇ ನಿಂತು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಬರೀ ಅರ್ಜುನನಿಗೆ ಅಲ್ಲ, ಪಾಂಡವರ ಅರ್ಜುನನಿಗೆ ಮಾತ್ರ ಅಲ್ಲ, ನಾವೆಲ್ಲರೂ ಅರ್ಜುನರೇ. ಅದಕ್ಕೆ ನಾವು ಅರ್ಜುನನಂತಹ ಮೈತ್ರಿ ಮತ್ತು ಅರ್ಜುನನಂತಹ ಭಗವಂತನಲ್ಲಿ ನಂಬಿಕೆ ಇವೆಲ್ಲವನ್ನು ಇರಿಸಬೇಕಾಗುತ್ತೆ. ಅದನ್ನ ಇರಿಸಿದ ತಕ್ಷಣ ನಮಗೆ ಎಲ್ಲವೂ ಅರ್ಥವಾಗಿ ಬಿಡುತ್ತೆ. ಗೀತೆಯಲ್ಲಿ ಹೇಳಿದ ಒಂದೊಂದು ವಾಕ್ಯವು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತಂದ್ರೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಪುಸ್ತಕ ಬರೆಯಬಹುದು, ಅಷ್ಟು ಅರ್ಥ ಅದರಲ್ಲಿ ಸಂಗ್ರಹಿತವಾಗಿದೆ. ಹೀಗಾಗಿ ಭಗವಂತನ ಈ ಒಂದು ಸ್ವಭಾವವನ್ನ, ಈ ಒಂದು ಅಸ್ತಿತ್ವವನ್ನ, ಅವನು ಯಾವಾಗಲೂ ಇರ್ತಾನೆ. ಧರ್ಮಕ್ಕೋಸ್ಕರ ಅವನು ಆವಿರ್ಭವಿಸ್ತಾನೆ. ಧರ್ಮ ಇರಲೇಬೇಕು ಅನ್ನೋದು ಅವನ ಜವಾಬ್ದಾರಿ, ಅದನ್ನ ಅವನು ನೋಡ್ಕೊಳ್ತಾನೆ. ನನ್ನ ಜನ್ಮ ಮತ್ತು ನನ್ನ ಕರ್ಮ ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಆಗ ಅವರು ಕೂಡ ಅದೇ ರೀತಿಯಲ್ಲಿ ಕರ್ಮ ಮತ್ತು ಜನ್ಮ ಜೀವನದ ಬಗ್ಗೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನನ್ನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಖಂಡಿತವಾಗಲೂ ಅವರು ನನ್ನ ಲೋಕಕ್ಕೆ ಬರಲು ಯೋಗ್ಯತೆಯನ್ನ ಪಡ್ಕೊಳ್ತಾರೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 27ನೇ ತಾರೀಕು ಶನಿವಾರ ಸಪ್ತಮಿ ತಿಥಿ ಮತ್ತು ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಇಂದು ಗುರು ಗೋವಿಂದ್ ಸಿಂಗ್ ಅವರ ಜನ್ಮದಿನ. ಸಿಖ್ ಮತವನ್ನು ಸ್ಥಾಪಿಸಿದಂತಹ ಗುರು ಗೋವಿಂದ್ ಸಿಂಗ್ ಅವರ ಇವತ್ತು ಜನ್ಮದಿನ ಅಂತ ಹೇಳ್ತಾ ಇದೆ. ಅವರು ಗುರುದ್ವಾರದಲ್ಲಿ ಬಹಳನೇ ಮುಖ್ಯವಾದಂತಹ, ಬಹಳ ಉದಾರವಾದಂತಹ ಕೆಲಸಗಳನ್ನ ಮಾಡ್ತಾರೆ. ಗುರುದ್ವಾರಗಳಲ್ಲಿ ಯಾರೇ ಹೋದ್ರು ಅನ್ನದಾನ ಇರುತ್ತೆ. ಎಷ್ಟು ಜನಗಳು ಗುರುದ್ವಾರದಲ್ಲಿರುವ ಭೋಜನದಿಂದಲೇ ತಮ್ಮ ಜೀವನವನ್ನೇ ಸಾಗಿಸಿ ಬಿಟ್ಟಿರ್ತಾರೆ ವರ್ಷಾನುಗಟ್ಲೆ. ಹೀಗಾಗಿ ಬಹಳನೇ ಉತ್ತಮವಾದಂತಹ ಕೆಲಸವನ್ನ ಸಿಖ್ ಜನಾಂಗದವರು ಮಾಡ್ತಾರೆ. ಬಹಳ ಗೌರವಾನ್ವಿತವಾಗಿ ಅವರು ನಮ್ಮ ಆರ್ಮಿಗಳಲ್ಲೂ ಕೂಡ ದೇಶ ಸೇವೆಯನ್ನು ಬಹಳನೇ ಮುತುವರ್ಜಿಯಿಂದ ಮತ್ತು ಬಹಳ ಹೃದಯಗಾರಿಕೆಯಿಂದ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ ನಮನಗಳನ್ನು ನಾವು ಸಲ್ಲಿಸೋಣ. ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿದೇವರು. ಶನೈಶ್ಚರನ ಅಧಿಪತ್ಯ ಇರೋದ್ರಿಂದ ಈ ಉತ್ತರ ಭಾದ್ರ ನಕ್ಷತ್ರದ ಜನಗಳೆಲ್ಲರೂ ಕೂಡ ಬಹಳ ನಿಧಾನವಾಗಿ ಯೋಚನೆ ಮಾಡಿ ತಮ್ಮ ಹೆಜ್ಜೆಗಳನ್ನ ಇಡ್ತಾರೆ. ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಲಕ್ಷ್ಮೀ ಸನ್ನಿಧಾನ ಯಾವಾಗಲೂ ಇರುತ್ತೆ. ಆದ್ದರಿಂದ ಅವರಿಗೆ ಲಕ್ಷ್ಮಿ ಯಾವಾಗಲೂ ಒಲಿತಾಳೆ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮೀಟಿಂಗ್ ಇತ್ಯಾದಿಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಹುದ್ದೆಗಳಲ್ಲಿ ಇರೋರಿಗೆಲ್ಲರಿಗೂ ಇಂದು ಯಾವುದು ನಿಮ್ಮ ಪರವಾಗಿ ಇರೋದಿಲ್ಲ. ಅದರಿಂದ 2 ದಿನ ಕಾಯೋದು ಬಹಳ ಒಳ್ಳೆಯದು. ವೃಷಭ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಧನಾಗಮ. ಗುಂಪುಗಳಲ್ಲಿ ಇವತ್ತು ಅತಿ ಹೆಚ್ಚಿನ ಆಕರ್ಷಣೆ ನಿಮ್ಮ ಕಡೆಗೆ ಇರುತ್ತೆ. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಇರುತ್ತೆ. ಆದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಸಂಪೂರ್ಣ ಯಶಸ್ಸನ್ನ ನೀವು ಖಂಡಿತವಾಗ್ಲೂ ಪಡ್ಕೋಬಹುದು. ಕಟಕ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಆದ್ರೂ ಕೂಡ ಭಾಗ್ಯೋದಯವಾಗುತ್ತೆ. ಆದ್ದರಿಂದ ಹಿಂದಿನ 4-5 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಪರಿಹಾರವಾಗುತ್ತೆ. ಸಿಂಹ ರಾಶಿಯವರಿಗೆ ಕ್ಲೇಶಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಯಾರಿಂದಲೂ ನಿಮಗೆ ಸಹಕಾರ ಪ್ರಾಪ್ತಿಯಾಗೋದಿಲ್ಲ. ಕಷ್ಟವಾದಂತಹ ದಿವಸ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಕೂಡ ಇವತ್ತು ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಮುಖ್ಯವಾದಂತಹ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇದ್ದೇ ಇರುತ್ತೆ. ಮನಸ್ಸಿಗೆ ಸಂಬಂಧಿಸಿದ, ಹೃದಯಕ್ಕೆ ಸಂಬಂಧಿಸಿದ ಭಾವುಕತೆಯ ವಿಚಾರಗಳಲ್ಲಿ ಇಂದು ನಿಮಗೆ ಸೋಲಾಗಬಹುದು. ಆದ್ದರಿಂದ ಹೆಚ್ಚು ಪ್ರಯತ್ನ ಬೇಡ. ಧನುರಾಶಿಯವರಿಗೆ ಸಂಸಾರಿಕ ಚಟುವಟಿಕೆಗಳು, ಜವಾಬ್ದಾರಿಗಳು ತುಂಬಾ ಜಾಸ್ತಿಯಾಗಿ ಇವತ್ತು ತಲೆ ಬಿಸಿಯಾಗಬಹುದು, ಬೇಸರವಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು. ಕೋರ್ಟ್ ಮ್ಯಾಟರ್ಗಳಲ್ಲಿ ಇರೋರಿಗೆ ಇವತ್ತು ಅತಿ ಒಳ್ಳೆಯ ದಿನ ಆಗಿರೋದಿಲ್ಲ. ಹುಷಾರಾಗಿ ಇರಬೇಕಾಗುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಎಲ್ಲ ಕೆಲಸದಲ್ಲೂ ಜಯವನ್ನ ಕಾಣಬಹುದು. ಬಂಧು ಬಾಂಧವರಿಂದ ಕೂಡ ಇವತ್ತು ಬಹಳನೇ ಮನಸ್ಸಿಗೆ ನೆಮ್ಮದಿ ಕಾಣೋದಿದೆ. ಕುಂಭರಾಶಿಯವರಿಗೆ ಸಂಸಾರದ ಆರ್ಥಿಕ ಸುಧಾರಣೆ,
ಆರ್ಥಿಕ ಸುಭದ್ರತೆ ಇವುಗಳ ಬಗ್ಗೆ ನೀವು ಗಮನವನ್ನ ಕೊಡ್ತೀರಿ. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗಬಹುದು, ಆದರೂ ಕೂಡ ಕುಟುಂಬದವರಿಂದ ಮಾತ್ರ ನೆಮ್ಮದಿ ಸಾಧ್ಯ. ಮೀನ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ವೇದನೆ ಎಲ್ಲವೂ ಬಗೆಹರಿದಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನು ಮಾಡಿದ್ರೂ ಕೂಡ ಜನ್ಮಾಂತರದ ಪಾಪಗಳು ಬಗೆಹರಿಯುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.